ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು 2026 ಯಾವ ರೀತಿ ಇರುತ್ತೆ ವರ್ಷ, ಬಿಗಿನಿಂಗಿಂದ ಎಂಡ್ವರೆಗೂ ಯಾವ ರೀತಿ ಇರುತ್ತೆ, ಯಾವ್ಯಾವ ರಾಶಿಗೆ ಒಳ್ಳೆಯದಾಗುತ್ತೆ, ಇನ್ನು ಜಗತ್ತಿನ ಮೇಲೆ ವರ್ಲ್ಡ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ಎಲ್ರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ 2026 ಎಲ್ಲರ ಬಾಳಲ್ಲೂ ಎಲ್ಲ ನಂಬರ್ಸು, ಎಲ್ಲ ರಾಶಿಗಳು ಯಾರ್ಯಾರು ಹುಟ್ಟಿದರೆ ಎಲ್ಲರ ಬಾಳಲ್ಲೂ ಕೂಡ ಒಳ್ಳೆಯದಾಗಲಿ. ದೇವರ ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಶಾಂತಿ ನೆಮ್ಮದಿ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಮ್ಮ ಜಗತ್ತು, ನಮ್ಮ ಇಂಡಿಯಾ ಮೇಲೆ, ನಮ್ಮ ಭಾರತ ಏನಿದೆ ಇದ್ರ ಮೇಲೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಯಾರು ಕೆಟ್ಕಣ್ಣು ಬೀಳದೇ ಇರಲಿ, ಯಾವುದೇ ರೀತಿಯ ಕೆಡುಕು ಆಗದೇ ಇರಲಿ ಅಂತ ಬೇಡ್ಕೋತೀನಿ. ಇನ್ನು 2026 ಯಾವ ಥರ ಇರುತ್ತೆ ಅಂತ ನಾವು ನೋಡೋದಾದರೆ, ಶುರುವಾಗೋವಂಥ 1/1/2026 1-3 ಕಾಂಬಿನೇಷನಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೂರ್ಯ ಮತ್ತು ಗುರು ಅಥಾರಿಟಿ ಪವರ್ ಅಂತ ಹೇಳೋವಂಥದ್ದು, ಆ ರೀತಿಯಲ್ಲಿ ಒಂದು ಏನಂತೀವಿ ಕಾನ್ಫಿಡೆನ್ಸ್ ಅಂತ ಹೇಳೋವಂಥದ್ದು, ಒಂದು ಬೂಸ್ಟಪ್ ಎನರ್ಜಿ ಅಂತ ಹೇಳೋವಂಥದ್ದು. ಈ 1 and 3 ಅಂತ ಬಂದಾಗ ಓನ್ಲಿ ರಿಲೇಟೆಡ್ ಟು ಎನರ್ಜಿ ವರ್ಕ್ ಆಗುವಂಥದ್ದಾಗುತ್ತೆ ಅಂತ ಹೇಳೋವಂಥದ್ದು. 2025ವರೆಗೂ ನಾನು ಏನೇನು ಹೇಳಿದ್ದೆ, ನೀವು ವಿಡಿಯೋಸ್ನ ನೋಡಿ, ಜನವರಿದು ಹೇಳಿದ ಪ್ರತಿಯೊಂದು ನಡೆದಿರೋವಂಥದ್ದು ನೀವು ನೋಡಿದ್ದೀರಾ. ನೀವು ನೋಡ್ಬಿಟ್ಟು ಅದ್ರ ಬಗ್ಗೆ ನನಗೆ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಹೇಳಿದ್ದೆಲ್ಲ ಏನೇನಾಗಿದೆ ಅಂತ. ನಾನು ಹೇಳಿದ್ದನ್ನು ನಾನೇ ಹೇಳ್ಕೊಡೋದಕ್ಕಿಂತ ನೀವು ನನಗೆ ತಿಳಿಸ್ಬೇಕು. ಇನ್ನು ಈ 2026 ಅಂತ ಬಂದಾಗ 1 and 8 ಕಾಂಬಿನೇಷನ್ ಯಾವ ಥರ ಅಂದರೆ, 2026 ಟೋಟಲ್ ಮಾಡಿದಾಗ 1 ಬರುತ್ತೆ, ಲಾಸ್ಟ್ ನಂಬರ್ 26 ಅಂತ ಬರೆದ್ಬಿಡ್ತೀವಿ ನಾವು ಡೇಟ್ ಬರೀಬೇಕಾದ್ರೆ. ಆ ಥರ ಬರೆದಾಗ 8 ಅಂತ ಬರುತ್ತೆ. ಯಾರು ನೀವು ಏನೇ ಚೆಕ್ಗೆ ಸೈನ್ ಹಾಕುವಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಡೇಟ್ ಬರೆಯುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಆಫೀಸ್ಗಳಲ್ಲಿ ನಿಮ್ಮ ಒಂದು ಯಾವುದರಲ್ಲೇ ಇರ್ಬೋದು ಡೇಟ್ ಬರೀಬೇಕಾದ್ರೆ ಅವತ್ತಿನ ಡೇಟ್ ಏನಿರುತ್ತೆ, ಮಂತು ಡೇಟು 2026 ಅಂತಲೇ ಬರೀರಿ. ಲಾಸ್ಟಲ್ಲಿ 26 ಅಂತ ಖಂಡಿತವಾಗ್ಲೂ ಬರಿಬೇಡಿ. ನಿಮ್ಮ ಕೆಲಸ ಕಾರ್ಯಗಳೇ ಆಗೋದೇ ಇಲ್ಲ. ಅದರಿಂದ ನೋ 26, ರೈಟ್ ಓನ್ಲಿ 2026 ಅಂತ ಬರಿಬೇಕು. ಬರೀ 26 ಖಂಡಿತವಾಗ್ಲೂ ಬರಿಬೇಡಿ, ಕೆಲಸ ಆಗೋದಿಲ್ಲ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಈ ಒಂದು 2026 ಯಾವ ಥರ ಇರುತ್ತಪ್ಪ ಅಂತಂದರೆ, 2 ಮಿಕ್ಸ್ಚರ್ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಹಾಟು, ಫೈರಿ, ಟೆಂಪರು, ಇಂಪೇಷನ್ಸಿ. ಯಾಕೆಂದರೆ ಸೂರ್ಯ ರೆಪ್ರೆಸೆಂಟ್ ಹಾಟ್, ತುಂಬ ಬಿಸಿಲು. ನಾವು ನೋಡ್ತಾ ಇದ್ದೀವಿ ಏನಪ್ಪ ತುಂಬ ಚಳಿ, ಈಗ ಚಳಿ ಇದೆ ಅಷ್ಟೇ. ಇನ್ನೂ ಶುರುವಾಗುತ್ತೆ ನೋಡಿ 2026. ಸೂರ್ಯ ಹೆಂಗೆ ಬೆಳಗ್ಗೆ ಹುಟ್ಟಿದಾಗ ಕಲರ್ ನೀವು ನೋಡ್ತಾ ಹೋಗ್ಬೋದು ಯಾವ ಥರ ಚೇಂಜ್ ಆಗ್ತಾನೆ ಅಂತ. ಆರೆಂಜ್ ಇರೋನು ಎಲ್ಲೋ ಆಗ್ತಾನೆ, ಆಮೇಲಂತೂ ಕಣ್ಬಿಟ್ಟು ನೋಡೋಕ್ಕೆ ಆಗಲ್ಲ ಆ ರೀತಿಯಲ್ಲಿ ಚೇಂಜು. ಈ ವರ್ಷ ನೀವೆಲ್ಲ ಏನಂದರೆ ಬರೀ ಹಾಟ್ ಟೆಂಪ್ರೇಚರ್ನ ನೋಡೋವಂಥದ್ದು, ಟೆಂಪ್ರೇಚರಲ್ಲಿ ತುಂಬ ಹೈ ನೋಡೋವಂಥದ್ದು, ಅದೇ ರೀತಿಯಲ್ಲಿ ಫೈರಿ, ತುಂಬ ಫೈರ್ ನೋಡೋವಂಥದ್ದು. ಜೊತೆಗೆ ಇಂಪೇಷನ್ಸ್, ಜನರಲ್ಲಿ ಒಂಚೂರು ಪೇಷನ್ಸೇ ಇಲ್ಲ, ಕಳ್ಕೊಂಬಿಟ್ಟಿದ್ದಾರೆ, ಸಹನೆ ಅನ್ನೋವಂಥದ್ದೇ ಇಲ್ಲ. ಸಣ್ಣದಕ್ಕೆಲ್ಲ ಜಗಳ ಮಾಡೋವಂಥದ್ದು, ಸುಮ್ಮನೆ ಬೇರೆಯವ್ರ ಮೇಲೆಲ್ಲ ಜಗಳ ಮಾಡೋವಂಥದ್ದು. ಈಗ ಮೊನ್ನೆ ನೀವು ನೋಡಿದ್ದೀರಾ, ಆಲ್ರೆಡಿ ಬಸ್ ಒಂದು ಇನ್ಸಿಡೆಂಟ್ ನೋಡಿದ್ದೀರಾ. ಆ ರೀತಿಯಲ್ಲಿ ಒಂದು ಗ್ಯಾಸ್ ಬ್ಲಾಸ್ಟ್ ಆಗಿರೋವಂಥದ್ದು ಇರ್ಬೋದು. ಈ ರೀತಿ ಆಲ್ರೆಡಿ ನೋಡ್ತಾ ಇದ್ದೀರಾ. ಅಂದರೆ ಈ ಒಂದು ಟೆಂಪರ್ ಅಂತ ನಾವೇನು ಹೇಳ್ತೀವಿ, ಹಾಟ್ ಇರ್ಬೋದು, ಫೈರ್ ಇರ್ಬೋದು, ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ಸ್ ಆಗುವಂಥದ್ದು ಇರ್ಬೋದು, ಬೆಂಕಿಗಳು ಹತ್ಕೊಂಡ್ಬಿಡೋವಂಥದ್ದು ಇರ್ಬೋದು. ಈ ರೀತಿ ಎಲೆಕ್ಟ್ರಿಸಿಟಿಯಿಂದ ಏನಾದರೂ ಡೇಂಜರಸ್ ಆಗಿ ಸಾವಪ್ಪುವಂಥದ್ದು, ಈ ರೀತಿಯಲ್ಲಿ ಸಾವಿನ ಸಂಖ್ಯೆಗಳು ಜಾಸ್ತಿ ಆಗುವಂಥದ್ದು. ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲ. ಯಾಕಂದರೆ 8 ಬಂದಿದೆ, 1 and 8 ಮೊದಲೇ ಆಗಲ್ಲ ಅಂತ ಹೇಳ್ತೀನಿ. 2026 1 ಆಗುತ್ತೆ, ಬರೀ 26 8 ಆಗುತ್ತೆ. ಸೊ ಅದರಿಂದ 2ರ ಒಂದು ನಂಬರ್ ಏನಿರುತ್ತೆ, ಈ 2ರದ್ದು ಗ್ರಹಗಳ ಇಂಪ್ಯಾಕ್ಟ್ ಖಂಡಿತವಾಗ್ಲೂ ಆಗುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ಏನೇನಪ್ಪ ಕೆಟ್ಟದ್ದೆಲ್ಲ ಆಗುತ್ತೆ ಅಂದರೆ, ಅರ್ಥಕ್ವೇಕ್ಸ್ಗಳು ಜಾಸ್ತಿ, ಭೂಕಂಪಗಳು ಜಾಸ್ತಿ ನೋಡುವಂಥದ್ದು, ಫೈರ್ ಕ್ಯಾಚ್ ಆಗುವಂಥದ್ದು. ಹಿಂಗಂದರೆ ಹಂಗೆ ಎಲ್ಲಂದರೆ ಅಲ್ಲಿ ಯಾವುದಾದ್ರೂ ಇಲ್ಲಿ ಬೆಂಕಿ ಎತ್ಕೊಂಡ್ಬಿಡುವಂಥದ್ದು, ಫೈರ್ ಕ್ಯಾಚ್ ಜಾಸ್ತಿ ಆಗುವಂಥದ್ದು, ಅದರಿಂದ ಸಾವು ನೋವುಗಳು. ಇನ್ನು ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂಗೆ ಏನಾದರೂ ಪ್ರಾಬ್ಲಮ್ಸ್ಗಳಾಗಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಏನೋ ಹತ್ಕೊಂಡ್ಬಿಡ್ತು, ಅಲ್ಲಿ ಇದಾಯಿತು ಕರೆಂಟಿಂದ ಹಂಗಾಯಿತು ಅನ್ನೋವಂಥದ್ದು. ಈ ರೀತಿ ಏನಾದರೂ ಜಾಸ್ತಿ ಕೆಡುಕುಗಳನ್ನ ನೋಡೋವಂಥದ್ದು ಇರ್ಬೋದು ಅಂತ ಹೇಳೋವಂಥದ್ದು. ಅದೇ ರೀತಿಯಲ್ಲಿ ಪೊಲಿಟಿಕ್ಸ್ ಅಂದರೆ, ಸೂರ್ಯ ಅಂದ್ರೇ ಪೊಲಿಟಿಕ್ಸ್ ಅಂತ ಹೇಳ್ತೀವಿ. ರಾಜಕೀಯದಲ್ಲಿ ಮಹತ್ತರವಾದಂಥ ಬದಲಾವಣೆಗಳಿರ್ಬೋದು, ಒಂದು ಖುಷಿ ಕೊಡುವಂಥದ್ದು, ಏನಾದರೂ ಒಂದು ಒಳ್ಳೆಯದು ನಡೆಯುವಂಥದ್ದು ಇರುತ್ತೆ. ಅದೇ ರೀತಿಯಲ್ಲಿ ವರ್ಲ್ಡ್ ಎಕಾನಮಿ ರೈಸ್ ಆಗುವಂಥದ್ದು, ನಮ್ಮ ಒಂದು ದೇಶದ ಆರ್ಥಿಕತೆ ಒಂದು ಒಳ್ಳೆ ರೀತಿಯಲ್ಲಿ ರೈಸ್ ಆಗುವಂಥದ್ದು. ಅದೇ ರೀತಿಯಲ್ಲಿ ಒಂದು ಜಸ್ಟಿಸ್, ಯಾಕಂದರೆ 8 ಅಂತ ಬಂದಿರೋದ್ರಿಂದ ನ್ಯಾಯಾಲಯ ಅಥವಾ ನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಸ್ವಲ್ಪ ಮಹತ್ತರ ಬದಲಾವಣೆಗಳನ್ನ ನಾವು ನೋಡೋವಂಥದ್ದು ಈ ರೀತಿ ಆಗುತ್ತೆ ಅಂತ ಹೇಳೋವಂಥದ್ದು. ಮೇಜರ್ ನಮಗೆ ಪೊಲಿಟಿಕ್ಸ್, ರಾಜಕೀಯ ತೋರಿಸೋವಂಥದ್ದು ಸೂರ್ಯ ಆಗಿರೋದ್ರಿಂದ ಅಲ್ಲಿ ನಾವೇನಾದರೂ ಒಂದು ಒಳ್ಳೆ ರೀತಿಯಲ್ಲಿ ರೈಸ್ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಒಳ್ಳೆಯದೇನಾದರೂ ನಡೆಯುವಂಥದ್ದು, ಪೊಲಿಟಿಕ್ಸಲ್ಲಿ ಬದಲಾವಣೆಗಳಾಗುವಂಥದ್ದು. ಈ ಒಂದು ಶನಿ ಏನಾದರೂ ಸ್ವಲ್ಪ ತಿರುಗಿಸ್ದ ಕರ್ಮ ಅವ್ರದ್ದು ಏನಾದರೂ ಸರಿ ಇಲ್ಲ ಅಂತಂದರೆ ಉಲ್ಟಾ ಪಲ್ಟಾ ಆಗ್ಬಿಟ್ಟು ಮೇಲಿರೋರು ಕೆಳಗಡೆ ಬಂದುಬಿಡುವಂಥದ್ದು, ಕೆಳಗಡೆ ಇರೋರು ವಾಪಸ್ ಹೋಗ್ಬಿಡುವಂಥದ್ದು. ಅಂದರೆ ಒಂದು ಏನು ಪೊಲಿಟಿಕ್ಸಲ್ಲಿ ಇರ್ತಾರೆ ಅವರಿಗೆ ಪವರ್ ಅಥಾರಿಟಿ ಅಂತ ನಾವೇನು ಹೇಳ್ತೀವಿ, ಮೇಲಿರೋರು ಕೆಳಗೂ ಬರ್ಬೋದು, ಕೆಳಗಿರೋರು ವಾಪಸ್ ಹೋಗೇ ಬಿಡ್ಬೋದು ಅಂತ ಹೇಳೋವಂಥದ್ದು ಪೊಲಿಟಿಕ್ಸಿಂದ ಅಂತ ಹೇಳುವಂಥದ್ದು. ಅದರಿಂದ
ಈ ರೀತಿ ನಡೆಯುವಂತಾಗುತ್ತೆ. ಬಟ್ ಮಹತ್ತರವಾದ ಬದಲಾವಣೆ ಪೊಲಿಟಿಕ್ಸಲ್ಲಿ ಖಂಡಿತವಾಗ್ಲೂ ನಾವು ನೋಡ್ತೀವಿ. ಯಾಕಂದರೆ ಇವತ್ತು ನಾವು ದೇಶ ಅಂತ ಬಂದಾಗಲೂ ಕೂಡ ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಇಂಡಿಯಾ ಇರ್ಬೋದು, ಎಲ್ಲ ನಾಯಕರು ಏನಿದ್ದಾರೆ ಅವರಲ್ಲಿ ಒಂದು ಬದಲಾವಣೆಗಳನ್ನ ನಾವು ನೋಡುವಂಥದ್ದು, ಆ ರೀತಿಯಲ್ಲಿ ಏನಾದ್ರು ಚೇಂಜಸ್ ಆಗುವಂಥದ್ದನ್ನು ಖಂಡಿತವಾಗ್ಲೂ ನೋಡ್ತೀವಿ. ಇನ್ನು ಸೂರ್ಯ ಅಂದರೆ ಸೋಲಾರ್ ಎನರ್ಜಿ ಅಂತ ಹೇಳುವಂಥದ್ದು, ಸೋಲಾರ್ ಸಂಬಂಧಪಟ್ಟಂಗೆ ಏನಾದರೂ ಇನ್ವೆನ್ಷನ್ಸ್ ಆಗುವಂಥದ್ದು, ಪ್ರೋಗ್ರೆಸ್ ಆಗುವಂಥದ್ದು, ವಿಂಡ್ ಎನರ್ಜಿಯಲ್ಲಿ ಏನಾದರೂ ಒಂದು ಪ್ರೋಗ್ರೆಷನ್ಸ್ ಇರ್ಬೋದು, ಇನ್ವೆನ್ಷನ್ಸ್ ಇರ್ಬೋದು ಈ ರೀತಿ. ಯಾಕಂದರೆ ಸೂರ್ಯ ಅಂದರೆ ರಿಲೇಟೆಡ್ ಟು ಎನರ್ಜಿ ಅಂತ ನಾನು ಹೇಳಿದೆ. ಅದರಿಂದ ಸೋಲಾರ್ ಸಂಬಂಧಪಟ್ಟಂಗೆ ಏನಾದರೂ ಒಂದು ಮಹತ್ತರವಾದ ಏನಾದರೂ ಒಂದು ಒಳ್ಳೆಯದು ಇನ್ವೆನ್ಷನ್ ನಡೆಯುವಂಥದ್ದು ಅಥವಾ ಪ್ರೋಗ್ರೆಸ್ ಆಗುವಂಥದ್ದನ್ನು ನಾವು ಖಂಡಿತವಾಗ್ಲೂ ನೋಡ್ತೀವಿ. ಇನ್ನು ಎಲೆಕ್ಟ್ರಿಕ್ ಕಾರ್ಗಳೆಲ್ಲ ಸ್ವಲ್ಪ ಆಲ್ರೆಡಿ ಬರ್ತಾಯಿತ್ತು. ಈ ವರ್ಷ ಇನ್ನೂ ಜಾಸ್ತಿ ನೋಡುವಂಥದ್ದು, ಬಿಕಾಸ್ ಸನ್ ರೆಪ್ರೆಸೆಂಟ್ಸ್ ಆಲ್ಸೋ ಎಲೆಕ್ಟ್ರಿಸಿಟಿ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಹೈಬ್ರಿಡ್ ಕಾರ್ಸ್ ಇರ್ಬೋದು ಅಥವಾ ಈ ಒಂದು ಎಲೆಕ್ಟ್ರಿಕ್ ಕಾರ್ ಇರ್ಬೋದು, ಈ ಒಂದು ಸಂಬಂಧಪಟ್ಟಂಗೆ ಕಾರ್ಗಳೆಲ್ಲ ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಜನ ಕೂಡ ಅದಕ್ಕೆ ತುಂಬ ಇಷ್ಟಪಟ್ಟು ತಗೊಳ್ಳೋ ಅಂಥ ಸಂಖ್ಯೆಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಇನ್ನು ಹೆಣ್ಮಕ್ಳು ತುಂಬ ಕಾಯ್ತಾ ಇರ್ತಾರೆ. ಯಾವಾಗಲೂ ನನಗೆ ಆಲ್ರೆಡಿ ಒಂದು ತಿಂಗಳಿಂದ ಮೆಸೇಜ್ ಹಾಕೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಚಿನ್ನ ನಮ್ಮ ಕೈಗೆ ಸಿಗಲ್ಲ, ಏನು ಕಮ್ಮಿ ಆಗುತ್ತಾ ಇಲ್ವೋ ಹೇಳಿ ಮೇಡಮ್ ಅಂತ ಕೇಳ್ತಾನೆ ಇದ್ದೀರಾ. ಸೂರ್ಯ ಅಂದ್ರೇ ಚಿನ್ನ ಅಂತ ಹೇಳ್ತೀವಿ, ಅಂದರೆ ಗೋಲ್ಡ್ ಅಂತ ಹೇಳ್ತೀವಿ, ಕಾಪರ್ ಅಂತ ಹೇಳ್ತೀವಿ. ಅದರಿಂದ ತಾಮ್ರ ಮತ್ತು ಚಿನ್ನ ಇನ್ನೂ ಮೇಲೆ ಹೋಗುವಂಥದ್ದನ್ನು ನಾವು ನೋಡ್ತೀವಿ, ಸಿಕ್ಕಾಪಟ್ಟೆ ಹೈ ಆಗುವಂಥದ್ದನ್ನು ನಾವು ನೋಡ್ತೀವಿ. ಯಾಕಂತಂದರೆ ಸೂರ್ಯ ರೆಪ್ರೆಸೆಂಟ್ಸ್ ಎಲ್ಲೋ ಮೆಟಲ್ಸ್ ಅಂತ ಹೇಳುವಂಥದ್ದರಿಂದ ಕಾಪರ್ ಅಂದ್ರೂ ಕೂಡ ಸೂರ್ಯಗೆ ಸಂಬಂಧಪಟ್ಟಿದ್ದೆ, ಎಲ್ಲೋ ಮೆಟಲ್ ಅಂತ ಬಂದಾಗ ಗೋಲ್ಡ್ ಕೂಡ ಸೂರ್ಯಗೆ ಸಂಬಂಧಪಟ್ಟಿದೆ. ಹೆಣ್ಮಕ್ಳಿಗೆ ಸ್ವಲ್ಪ ನಿರಾಶೆ ಆಗುತ್ತೆ ಇದರಿಂದ. ಸೊ ಏನು ಮಾಡೋಕ್ಕಾಗಲ್ಲ, ಇದು ನಮ್ಮ ಕೈಲಿ ಇಲ್ಲದೆ ಇರೋದ್ರಿಂದ ಇರೋದನ್ನು ನಾನು ಹೇಳಬೇಕಾಗತ್ತೆ. ಸೊ ಅದರಿಂದ ಗೋಲ್ಡ್ ರೇಟು ತುಂಬ ಜಾಸ್ತಿ ಆಗುತ್ತೆ, ಕಾಪರ್ ರೇಟ್ ಅಂತೂ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳುವಂಥದ್ದು. ಇನ್ನು ಬೆಳ್ಳಿನಾದರೂ ಹೇಳಿ ಅಟ್ಲೀಸ್ಟ್ ತೊಗೋಬೋದು. ಅಂದರೆ ಬೆಳ್ಳಿ ಸ್ವಲ್ಪ ಸ್ಲಿಪ್ಪರಿ, ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ, ಒಂಚೂರು ಕಮ್ಮಿ ಆಗುವಂಥದ್ದು ಆಗುತ್ತೆ. ಯಾಕಂದರೆ ಸೂರ್ಯನಿಗೂ ಬೆಳ್ಳಿಗೂ ಸಂಬಂಧನೇ ಇಲ್ಲ. ಸೊ ಅದರಿಂದ ಈ ವರ್ಷ ಬೆಳ್ಳಿ ಇಲ್ಲ, 2027 ಬೆಳ್ಳಿ ಸಿಕ್ಕಾಪಟ್ಟೆ ಹೈ ಹೋಗುತ್ತೆ. ಸೊ ಆವಾಗ ನಾನು ಹೇಳ್ತೀನಿ ನಿಮಗೆ. ಬಟ್ ಈ ವರ್ಷಕ್ಕೆ ಅಂತ ಬಂದಾಗ ಓನ್ಲಿ ಎಲ್ಲೋ ಮೆಟಲ್ ಅಂತ ಹೇಳುವಂಥದ್ದು, ಕಾಪರ್ ಮತ್ತು ಗೋಲ್ಡು ಸಿಕ್ಕಾಪಟ್ಟೆ ಹೈ ಹೋಗುತ್ತೆ. ಸಿಲ್ವರಿ ಸ್ವಲ್ಪ ಮಟ್ಟಿಗೆ ಕೆಳಗೆ ಬರೋದು ಮೇಲೆ ಹೋಗೋದು, ಕೆಳಗೆ ಬರೋದು ಮೇಲೆ ಹೋಗೋದು ಇಷ್ಟ ಆಗುತ್ತೆ. ಸೊ ಬೆಳ್ಳಿಗೇನು ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಎಲ್ಲ ಹೇಳಿದ್ದೀನಿ ನಿಮಗೆ. ಇನ್ನು ನಾವು ನೋಡಿದಂಥದ್ದು ಚಂದ್ರಗ್ರಹದ ಮೇಲೆ ಹೋದ್ವಿ. ಮತ್ತು ಈಗ ಹೋದ ವರ್ಷ ಕೂಡ ನಾವೇನಪ್ಪ ಅಂತಂದರೆ ಮಾರ್ಸ್ ಕುಜಗ್ರಹದ ಅಲ್ಲೂ ಕೂಡ ಹೋಗಿರೋಂಥದ್ದು ನಾವು ನೋಡಿದ್ವಿ. ಅಲ್ಲೆಲ್ಲ ಏನಪ್ಪ ಅಂತ ಒಂದು ರಿಸರ್ಚ್ ಇರ್ಬೋದು, ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಂಥದ್ದು ಇರ್ಬೋದು. ಇದಕ್ಕೆಲ್ಲ ನೀವು ನೋಡಿದ್ದೀರಾ ನಾಸಾಯಿಂದ ಕಳಿಸಿದಂಥದ್ದು. ಈ ಒಂದು 2026 ಸೂರ್ಯನಿಗೆ ಸಂಬಂಧಪಟ್ಟಂಗೆ ಏನಾದರೂ ನೋಡೋಣ, ಅನ್ವೇಷಣೆ ಮಾಡೋಣ ಅಂತ ಹೋಗುವಂಥದ್ದು, ಸೂರ್ಯ ಗ್ರಹದ ಬಗ್ಗೆ ಸ್ವಲ್ಪ ಅನ್ವೇಷಣೆ ಸ್ಟಾರ್ಟ್ ಆಗುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ಬಯೋಟೆಕ್ನಾಲಜಿ ಆ್ಯಂಡ್ ಮೆಡಿಕಲ್ ಫೀಲ್ಡ್ ಪ್ರೋಗ್ರೆಸ್ ಅಂತ ಹೇಳ್ತೀನಿ. ಯಾಕಂತಂದರೆ ಅದು ಕೂಡ ಈ ಒಂದು ಶನಿಗೆ ಪಟ್ಟಂಗೆ ಆಗುತ್ತೆ. ಆ ರೀತಿಯಲ್ಲಿ 26 ಅಂತ ಬಂದಾಗ ಶನಿಗೂ ಸಂಬಂಧಪಟ್ಟಂಗೆ. ಇನ್ನು ಬಯೋಟೆಕ್ನಾಲಜಿ ಅಂತ ಬಂದಾಗ, ಮೆಡಿಕಲ್ ಫೀಲ್ಡ್ ಅಂತ ಬಂದಾಗ ಫ್ರೆಶ್ ನಾವು ನೋಡ್ತೀವಿ. ಇನ್ನು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಈಗ ಜಾಸ್ತಿ ಅದನ್ನೇ ನೋಡ್ತಾ ಇರೋವಂಥದ್ದು, ಇನ್ನೂ ಜಾಸ್ತಿ ಫ್ಲರಿಶ್ ಆಗ್ತಾ ಹೋಗುತ್ತೆ. ಇನ್ನು ಕಮ್ಮಿಂಗ್ ಇಯರ್ಸ್ ಇದೆಲ್ಲ ತುಂಬ ಮುಂದೆ ಫ್ಲರಿಶ್ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ಅದರಿಂದ ಇದೆಲ್ಲ ನಿಮಗೆ ಈ ಒಂದು 2026ಗೆ ಸಂಬಂಧಪಟ್ಟಂಗೆ ಹೇಳಿದ್ದೀನಿ. ಸೊ ಈ 2026 ಅಂತ ಬಂದಾಗ ಎಲ್ಲ ಟೋಟಲ್ ಮಾಡಿದಾಗ ನಿಮ್ಗೆ ಗೊತ್ತು 1 ಬರುತ್ತೆ. ಇಟ್ಸ್ ನಥಿಂಗ್ ಬಟ್ ಅ ವೀಲ್ ಆಫ್ ಫಾರ್ಚ್ಯೂನ್. ನಮಗೆ ಗೊತ್ತಿಲ್ಲ ವೀಲ್ ತಿರುಗಿಸಿದಾಗ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಯಾರಿಗೆ ಲಕ್ ಬರುತ್ತೆ, ಯಾರಿಗೆ ಜಾಕ್ಪಾಟ್ ಬರುತ್ತೆ, ಯಾರಿಗೆ ಝೀರೋ ಆಗ್ಬಿಟ್ಟು ಏನು ಸಿಗೋದಿಲ್ಲ, ಇದೆಲ್ಲ ಏನೂ ಗೊತ್ತಿರೋದಿಲ್ಲ. ಸೊ ನಿಮ್ಮ ಅದೃಷ್ಟ, ನೀವು ಮಾಡಿದಂಥ ಒಂದು ಏನು ಕರ್ಮದ ಫಲ ಇರುತ್ತೆ ಅದ್ರ ತಕ್ಕಂಗೆ ನೀವು ಫಲಗಳನ್ನ ಈಗ ಅಪೇಕ್ಷಿಸ್ಬೋದು ಅಷ್ಟೇ ಹೊರತು ಅದೇ ನಡೆಯುವಂಥದ್ದು. ನಮ್ಗೆ ಹಂಗಾಗ್ಬಿಡ್ಬೇಕು, ಹಿಂಗಾಗ್ಬಿಡ್ಬೇಕು, ನೀವು ಏನು ಮಾಡಿದ್ದೀರಾ ಅಂತ ಹಂಗಾಗ್ಬಿಡ್ಬೇಕು ಅಂತ ನೀವು ಯೋಚನೆ ಮಾಡಬೇಕು. ಸುಮ್ಮನೆ ನಮಗೆ ಎಲ್ಲ ಬೇಕು ಅಂತ ಹೇಳೋದಲ್ಲ, ನಮಗೆ ಸಿಗೋದಕ್ಕೆ ನಾವೇನು ಮಾಡಿದ್ದೀವಿ ಅಂತ ನೋಡಬೇಕು. ಇನ್ನು ಇಷ್ಟೆಲ್ಲ ನಾವು ಈ ವರ್ಷದ ಒಂದು ಆಗು ಹೋಗು ಯಾವ ಥರ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಆ ರೀತಿಯಲ್ಲಿ ನೆಕ್ಸ್ಟ್ ನೋಡೋದಾದರೆ ಇನ್ನು ಯಾವ್ಯಾವ ರಾಶಿಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಕಾಯ್ತಿರ್ತೀರಾ. ಆ ರೀತಿ ನೋಡೋದಾದರೆ ಮೊದಲನೇದಾಗಿ ಮೇಷರಾಶಿಗೆ ಮನೆ ಭಾಗ್ಯ, ತಾಯಿಯ ಒಂದು ಆರೋಗ್ಯದಲ್ಲಿ ಚೇತರಿಕೆ ಇರ್ಬೋದು. ಜೊತೆಗೆ ಏನಾದರೂ ಸ್ವಲ್ಪ ಎಚ್ಚರಿಕೆ ತೊಗೊಳ್ಳೋಂಥದ್ದಿದ್ರೆ ಖಂಡಿತವಾಗ್ಲೂ ಚಿಕ್ಕದಾಗಲೇ ಎಚ್ಚರಿಕೆ ತೊಗೊಂಬಿಡಿ ಅಂತ ಹೇಳ್ತೀನಿ. ಮನೆ, ಗಾಡಿ ಈ ರೀತಿ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ನಡೆಯುವಂಥದ್ದು, ನಿಮಗೆ ಕೈಗೆಟ್ಕುವಂಥದ್ದು, ಕಂಫರ್ಟ್ ಝೋನ್ ಸಿಗುವಂಥದ್ದು, ಲಕ್ಸುರಿ ಸಿಗುವಂಥದ್ದು ಈ ರೀತಿ ಆಗುತ್ತೆ ಅಂತ ಹೇಳುವಂಥದ್ರಿಂದ ಮೇಷರಾಶಿಗೆ ತುಂಬ ಚೆನ್ನಾಗಿದೆ. 2026 ಮೇಷರಾಶಿಗೆ ಎಕ್ಸಲೆಂಟ್ ಅಂತ ಹೇಳ್ತೀನಿ. ಇನ್ನು ವೃಷಭ ರಾಶಿ, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಆದರೆ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ನಿಮಗೆ ಬರ್ತಾ. ಸೊ ಆ ಕಾನ್ಫಿಡೆನ್ಸಿಂದ ಏನಾಗುತ್ತೆ, ಆಪರ್ಚುನಿಟೀಸ್ ಇದ್ರೂ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ಕೆಟ್ಟದಂತೂ ಏನೂ ಇಲ್ಲ. ಕಾನ್ಫಿಡೆನ್ಸ್ನ ಬೂಸ್ಟ್ ಅಪ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. 50-50 ಅಂತ ಹೇಳೋವಂಥದ್ದು. ಇನ್ನು ನೆಕ್ಸ್ಟು ಮಿಥುನ ರಾಶಿಯವ್ರ ಲೈಫೇ ಚೇಂಜ್ ಆಗೋಗುತ್ತೆ, ಅದೃಷ್ಟ ಕೈ ಹಿಡಿಯುತ್ತೆ. ನೀವು ಅಂದ್ಕೊಂಡಿಲ್ಲದೆ ಇರೋವಂಥ ಜೀವನನ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ 2026 ಮಿಥುನ ರಾಶಿಯವರಿಗೆ ಬಂಪರ್ ವರ್ಷ ಅಂತ ಹೇಳ್ತೀನಿ. ಎಕ್ಸಲೆಂಟ್ ಆ್ಯಂಡ್ ಗುಡ್. ಇಂಥ ಒಂದು ಟೈಮು ಲೈಫ್ ಚೇಂಜ್ ಆಗುವಂಥದ್ದು ಅಂತ ಬಂದಾಗ ಎಲ್ಲರಿಗೂ ಆಗುವಂಥದ್ದಲ್ಲ. ಒಂದು ಟೈಮ್ ಯಾರಿಗಾದರೂ ಒಬ್ರಿಗಾಗುತ್ತೆ, ಅದು ನಮಗೆ ಗೊತ್ತೇ ಇರಲ್ಲ. ನಾನು ಆವಾಗಲೇ ಒಂದು
ನಿಮಗೆ ಕತೆ ಹೇಳಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ಈ ರೀತಿ ಯಾರೋ ಲಾಟ್ರಿ ತೊಗೊಂಡ್ರು, ಮತ್ತು ಅದರಿಂದ ಬಂದಿದ್ದ ದುಡ್ಡಿಂದ ಒಂದಷ್ಟು ಜಮೀನು ತೊಗೊಂಡ್ರು, ಅದರಲ್ಲಿ ಚಿನ್ನದ ಮಡಿಕೆನೇ ಸಿಕ್ತು, ಅಂದರೆ ಮಡಿಕೆ ಒಳಗಡೆ ಗೋಲ್ಡ್ ಕಾಯಿನ್ಸ್ ಸಿಕ್ತು ಅಂತ ಅನ್ನೋಂಥದ್ದು. ಅಂದರೆ ಅದರಿಂದ ನಮಗೆ ಗೊತ್ತಿಲ್ಲದೆ ಇರೋನು ಬಡವ ಕೂಡ ಶ್ರೀಮಂತ ಆಗ್ಬಿಡೋವಂಥದ್ದು. ಸ್ವಲ್ಪ ಏನೋ ಚಿಕ್ಕದಾಗಿ ಏನೋ ಸ್ಟಾರ್ಟ್ ಮಾಡಿರೋ ಅಂಥವ್ರು, ಅಥವಾ ಏನೋ ಒಂದು ಮನೆ ತೊಗೊಳಕ್ಕೆ ಅಂತ ನೋಡ್ತಾ ಇರೋರಿಗೆ ದೊಡ್ಡ ಬಂಗ್ಲೆನೇ ಸಿಗೋವಂಥದ್ದು, ಈ ರೀತಿ ಏನಾದರೂ ಅದೃಷ್ಟ ಲೈಫ್ ಚೇಂಜ್ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಸೊ ಮಿಥುನ ರಾಶಿಯವ್ರ ಟೈಮ್ ತುಂಬ ಚೆನ್ನಾಗಿದೆ 2026. ಕಟಕ ರಾಶಿಯವರಿಗೆ ಹುಷಾರು, ರಾತ್ರಿ ಪ್ರಯಾಣ ಬೇಡ ಈ ವರ್ಷ ಎಲ್ಲ. ಅದ್ರ ಜೊತೆಗೆ ಶ್ಯೂರಿಟಿ ಬೇಡ ಅಂತ ಹೇಳ್ತೀನಿ. ಬಟ್ ಏನಪ್ಪ ಅಂತಂದರೆ, ನೀವು ಎಡವಕ್ಕೆ ಹೋಗ್ತೀರಾ ಅಂದರೆ ಶನಿ ನಿಮ್ಮನ್ನ ಬಿಡೋದಿಲ್ಲ. ಯಾಕಂದರೆ ಶನಿನೇ ನಿಮ್ಮನ್ನ ಕಾಪಾಡುವಂಥದ್ದು. ಈ ವರ್ಷ 2026 ಶನಿ ಬಿಟ್ಟರೆ ಇನ್ಯಾರೂ ನಿಮ್ಮನ್ನ ಕಾಪಾಡೋದಿಲ್ಲ. ಸೊ ಅದರಿಂದ ಶನಿ ಬಲ ಒಂದು ನಿಮ್ಗೆ ತುಂಬ ಚೆನ್ನಾಗಿದೆ. ಸೊ ಅದರಿಂದ ನೀವು ಎಡವಕ್ಕೆ ಹೋಗ್ಬೇಡಿ. ಶನಿ ಮಹಾತ್ಮ ಇದ್ದಾನಲ್ಲ ಅಂತಂದ್ಬಿಟ್ಟು ನೀವು ಎಡವೋದಲ್ಲ. ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಟೈಮ್ ಅಲ್ಲ ಇದು 2026. ಸೊ ಅದರಿಂದ ಕರ್ಕಾಟಕ ರಾಶಿಯವರಿಗೆ ಎಸ್ಪೆಷಲಿ ಹೇಳೋವಂಥದ್ದು, ಶ್ಯೂರಿಟಿ ಬೇಡ. ಯಾರಿಗೂ ದುಡ್ಡು ಕಾಸಿಗೆ ಜಾಮೀನಾಗಬೇಡಿ. ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಆದರೂ ಕೂಡ ಕೊಡಬೇಡಿ. ಸೀತಾಮಾತೆ ಏನು ಅನುಭವಿಸಿದ್ಲು ಅದಕ್ಕಿಂತ ಕಷ್ಟ ನೀವು ನೋಡಬೇಕಾಗುತ್ತೆ, ಏನಾದರೂ ಆ ಥರ ಒಂದು ಬೇರೆಯವ್ರ ಕಷ್ಟ ಕೈ ಹಿಡಿತೀರ ಅಂದರೆ. ಸೊ ನಿಮಗೆ ಈ ವರ್ಷ ಬ್ಯಾಡು ಅಲ್ಲ, 50-50ನೂ ಅಲ್ಲ, ಅಂದರೆ ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ, ಇದು 50-50ನೂ ಅಲ್ಲ. ಒಂಥರ ತ್ರಿಶಂಕು ಇದು ಅಂತ ಹೇಳ್ತೀವಿ, ಸ್ವರ್ಗ ಅಂತ ಹೇಳ್ತೀವಿ. ಅದರಿಂದ ತ್ರಿಶಂಕು ಸ್ಥಿತಿ ಅಂತ ಹೇಳುವಂಥದ್ದು, ಅಂದರೆ ತ್ರಿಶಂಕು ಅಂದರೆ ಒದ್ದಾಡೋದು, ಅಲ್ಲೂ ಕೂಡ ಒಂಚೂರು ಸ್ವರ್ಗ ನೋಡುವಂಥದ್ದು, ಅಂದರೆ ಸ್ವಲ್ಪ ಏನೋ ಒಳ್ಳೇದಾಗುವಂಥದ್ದು. ಅದರಿಂದ ಕೇರ್ಫುಲ್ ಆಗಿರಿ. ಸಿಂಹ ರಾಶಿ ಈ ವರ್ಷ ಹೊಸದಾಗಿ ಏನಕ್ಕೂ ಕೈ ಹಾಕಕ್ಕೆ ಹೋಗ್ಬಿಡಿ. ಯಾವುದು ಕೈ ಹಿಡಿಯಲ್ಲ ನಿಮಗೆ. ಟೈಮೇ ಚೆನ್ನಾಗಿಲ್ಲ ಸಿಂಹ ರಾಶಿಯವರಿಗೆ. ಯಾವ ರೀತಿಯಲ್ಲೂ ಖಂಡಿತವಾಗ್ಲೂ ಯಾವುದೇ ರೀತಿಯಲ್ಲೂ ಬೇಡ ಅಂತ ಹೇಳ್ತೀನಿ. ಯಾವುದೇ ಹೊಸ ವೆಂಚರ್ಸ್ ಬೇಡ. ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡೋವಂಥದ್ದು ಅಥವಾ ಜಾಬ್ ಚೇಂಜೋ ಏನು ಬೇಡ. ಏನಿದೆ ಅದೇ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗ್ಬೇಕು. ಈ ವರ್ಷ ನಿಮ್ಮ ಟೈಮಲ್ಲ, ತುಂಬ ಕೆಟ್ಟ ವರ್ಷ ಈ ಒಂದು 2026. ಏನು ಮೇಡಮ್ ಸಿಂಹರಾಶಿಯವರು 2026 ಒನ್ ಬರುತ್ತೆ, ಅವರಿಗೆ ಒನ್ನು ಹೆಲ್ಪ್ ಮಾಡಲ್ವಾ ಅಂತಂದರೆ, ರಾಶಿನೇ ಬೇರೆ, ನಂಬರ್ಸೇ ಬೇರೆ. ಅದು ಇದಕ್ಕೂ ಖಂಡಿತವಾಗ್ಲೂ ಇಲ್ಲವೇ ಇಲ್ಲ. ಸೊ ನಂಬರ್ಸಲ್ಲಿ ನಾವು ಹೇಳ್ಬೋದು ಈ ಥರ ನಂಬರ್ಸ್ಗೆ ಇದಾಗುತ್ತೆ ಅಂತ. ಬಟ್ ರಾಶಿ ಮತ್ತು ಒಂದು ನಂಬರ್ಸ್ ಅಂತ ಬಂದಾಗ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಅದರಿಂದ ಸಿಂಹ ರಾಶಿಯವ್ರ ಟೈಮ್ ಖಂಡಿತವಾಗ್ಲೂ ಈ ವರ್ಷ ಚೆನ್ನಾಗಿಲ್ಲ. ಇನ್ನು ನೆಕ್ಸ್ಟ್ ಬರೋವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಅದೃಷ್ಟ ಸಕ್ಸಸ್ಸು ಹುಡ್ಕೊಂಬರುತ್ತೆ. ನೀವೇನು ಹುಡ್ಕೊವಂಥದ್ದು ಬೇಕಾಗೇ ಇಲ್ಲ, ಅದೇ ಹುಡ್ಕೊಂಬರುತ್ತೆ ನಿಮ್ಮನ್ನು. ಸೊ ಹುಡ್ಕೊಂಬಂದಾಗ ಅದನ್ನು ಕೇರ್ಫುಲ್ಲಾಗಿ ಅಪ್ಕೊಂಡು ಅದರ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತಲೆ ಭೂಮಿಯಲ್ಲಿ, ಅಂದರೆ ಭೂಮಿಲೇ ಇಟ್ಕೊಂಡು ಆಕಾಶ ನೋಡದೆ ತಲೆ ತಿರುಗಿಸ್ದೇ ಇರೋ ಥರ ನೋಡಿಕೊಂಡು ನಿಮ್ಮ ಜೀವನನ ಚೆನ್ನಾಗಿ ಸರಿ ಮಾಡ್ಕೊಳ್ಳೋಂಥ ಟೈಮು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ತುಂಬ ಅದೃಷ್ಟದ ಟೈಮ್ ಬರ್ತಾ ಇದೆ. ಗುಡ್ ಸಕ್ಸಸ್ ಸಿಗುತ್ತೆ, ಅದೃಷ್ಟ ಹುಡ್ಕೊಂಬರುತ್ತೆ. ತುಂಬ ಗುಡ್ ಎಕ್ಸಲೆಂಟ್ ಟೈಮ್, ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋವಂಥದ್ದು ತುಲಾ ರಾಶಿ. ಉದ್ಯೋಗ, ಪ್ರಮೋಷನ್ನು, ಬಿಸ್ನೆಸ್ಸು ಈ ರೀತಿಯಲ್ಲಿ ಏನಾದರೂ ಇತ್ತು ಅಂದರೆ ಸಕ್ಸಸ್ ಖಂಡಿತವಾಗ್ಲೂ ನೋಡ್ತೀರಾ. ಯಾವುದೇ ರೀತಿಯ ಒಂದು ವರ್ಕ್ ಟೆಂಪರ್ ಇರ್ಬೋದು, ಅಲ್ಲೇನಾದರೂ ನಿಮಗೆ ಒಂಚೂರು ಕಿರಿಕಿರಿ ಮಾನಸಿಕವಾಗಿರುವಂಥದ್ದು ಇರ್ಬೋದು, ಎಲ್ಲ ಸರಿ ಹೋಗುವಂಥದ್ದು. ರಿಲೇಟೆಡ್ ಟು ಜಾಬು, ಪ್ರಮೋಷನ್ ಆ್ಯಂಡ್ ಬಿಸ್ನೆಸ್ ರಿಲೇಟೆಡ್ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸಕ್ಸಸ್ ಕೂಡ ನಿಮ್ಮ ಹಿಂದೆ ಇರುತ್ತೆ. ಸೊ ಅದರಿಂದ ಟೈಮ್ ತುಂಬ ಚೆನ್ನಾಗಿದೆ ತುಲಾರಾಶಿಗೆ 2026 ಗುಡ್ ಇಯರ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿ ಟೈಮ್ ಅಂದರೆ ಇದಪ್ಪ, ಏನಿದು ಸಕ್ಸಸ್ ನಮ್ಮನ್ನ ಹಿಂಗೆ ಹುಡ್ಕೊಂಬರ್ತಾ ಇದೆ. ಎಲ್ಲಿ ಕೈ ಇಕ್ಕೋದ್ರೂ ನಮ್ಗೆ ಅದೃಷ್ಟ. ಎಲ್ಲಿ ಸುಮ್ಮನೆ ಹಿಂಗೆ ಹೋಗಿ ನಿಂತ್ಕೊಂಡು ಏನಾದ್ರು ಮಾಡಲ ಅಂತ ಕೇಳಿದ್ರೆ ತಗೋ ಮಾಡು ಅಂತ ಕರೆದು ಕೊಡೋವಂಥದ್ದು. ಈ ರೀತಿ ಏನಾದರೂ ಒಂದು ಅದೃಷ್ಟ ಟೈಮ್ ಯಾರಿಗಾದರೂ ಬರುತ್ತೆ ಅಂದರೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ 2026 ಬಂಪರ್ ಅಂತ ಹೇಳ್ತೀನಿ. ಎಕ್ಸಲೆಂಟ್ ಟೈಮು, ತುಂಬ ಗುಡ್ ಟೈಮು. ಸೊ ಅದರಿಂದ ನೀವು ಏನೇ ಕೆಲಸ ಕಾರ್ಯ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ, ಮೇವರೆಗೂ ವೆಯ್ಟ್ ಮಾಡಿ. ಜೂನಿಂದ ಎಕ್ಸಲೆಂಟ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಅರ್ಧ ವರ್ಷ ಬಂಪರ್ ಜೀವನ ಸ್ಟಾರ್ಟ್ ಆಗೋಗುತ್ತೆ ನಿಮಗೆ. ಅಂದರೆ ಅರ್ಧ ವರ್ಷ ಅಂತ ಹೇಳೋದಕ್ಕಿಂತ 2027 ಜೂನ್ವರೆಗೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಟೈಮ್ ಬ್ಯಾಡ್ ಟೈಮ್ ಇತ್ತು, ಕರ್ಮ ಏನಿತ್ತು ಎಲ್ಲ ಕಳೀತು, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಈ ಟೈಮ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡು ಬರೋವಂಥ ದುಡ್ಡಿರ್ಬೋದು, ಆಲೋಚನೆಗಳಿರ್ಬೋದು, ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಜೀವನದಲ್ಲಿ ಮುಂದುವರಿರಿ. ಕೆಟ್ಟದ್ದೇನೇನೋ ಕೈ ಸಿಕ್ಕಿದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ದುಡ್ಡು ಬಂದಾಗ ತಲೆನೂ ಕೆಡುತ್ತೆ, ಬಾಯು ಕೆಡುತ್ತೆ. ಅದರಿಂದ ಎರಡನ್ನೂ ಹತೋಟಿಯಲ್ಲಿ ಇಟ್ಕೊಂಡು ಒಳ್ಳೇದು ಮಾಡ್ಕೊಳ್ಳಿ. ಎಕ್ಸಲೆಂಟ್ ಆ್ಯಂಡ್ ಬಂಪರ್ ಟೈಮ್ ನಿಮ್ಮದು. ಧನುರ್ರಾಶಿ ಶ್ಯೂರಿಟಿ ಬೇಡ, ಹುಷಾರಾಗಿರಿ. ಸಿಗಾಕೋತೀರಾ, ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗ್ಬಿಡಿ. ಈ ಒಂದು ಟೈಮ್ ಅಂತ ಏನಿದೆ 2026 ಜೂನ್ವರೆಗೂ ನಿಮ್ಗೇನು ಅಂಥ ಬ್ಯಾಡ್ ಪೀರಿಯಡ್ ಅಂತ ಇಲ್ಲ. ಬಟ್ ಜೂನ್ ಆದಮೇಲೆ ನಿಮ್ಮ ಟೈಮ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಇಷ್ಟು ಚೆನ್ನಾಗಿದ್ದು ನಾನು ಆಗಲೇ ಹೇಳಿದೆ ವೀಲ್ ಆಫ್ ಫಾರ್ಚೂನ್ ಅಂತಂದ್ಬಿಟ್ಟು. ಮೇಲಿದ್ದವ್ರು ಕೆಳಗಡೆ, ಜೈಂಟ್ ವೀಲ್ ಮೇಲೆ ಹೋಗಿರ್ತೀವಿ, ತಿರ್ಗಿ ಆಗಲೇ 5 ನಿಮಿಷ ಕೆಳಗಡೆ ಬಂದುಬಿಟ್ಟಿರ್ತೀವಿ. ಈ ರೀತಿ ಜೀವನ ಆಗೋಗ್ಬಿಡುತ್ತೆ. 6 ತಿಂಗಳು ಚೆನ್ನಾಗಿದೆ, 6 ತಿಂಗಳು ಚೆನ್ನಾಗಿಲ್ಲ. ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ಯಾರಿಗೂ ದುಡ್ಡು ಕಾಸು ಕೊಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮದುವೆ ಸೆಟ್ ಆಗುತ್ತೆ ಅಥವಾ ಎಂಗೇಜ್ಮೆಂಟ್ಗಳಾಗುವಂಥದ್ದು, ಹುಡುಗ ಹುಡುಗಿನ ನೀವು ನೋಡಿರ್ತೀರಾ ಅಂತಂದರೆ ಅದು ಸೆಟ್ ಆಗುವಂಥದ್ದು. ತುಂಬ ದಿನದಿಂದ ಮದುವೆಗೆ ಟ್ರೈ ಮಾಡ್ತಾಯಿದ್ದೀವಿ, ಆಗ್ತಾನೇ ಇಲ್ಲ, ಏನು ಮಾಡಿದ್ರು ಸೆಟ್ ಆಗ್ತಿಲ್ಲ, ತುಂಬ ವರ್ಷ ಆಯಿತು ಅನ್ನೋರಿಗೆ ಖಂಡಿತವಾಗ್ಲೂ ಮದುವೆ ಸೆಟ್ ಆಗುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ವಿವಾಹ ಜೀವನ ಸ್ಟಾರ್ಟ್ ಆಗೋದಕ್ಕೆ ಇವಾಗ ಒಂದು ಗುಡ್ ಪೀರಿಯಡ್ ಅಂತ ಹೇಳ್ತೀನಿ. ಸೊ ಅದರಿಂದ ಮಕರ ರಾಶಿ ಟೈಮು 2026 ತುಂಬ ಚೆನ್ನಾಗಿದೆ.
ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿ. ಏನು ಕೆಲಸ ಮಾಡೋಕ್ಕೋದ್ರೂ ಅರ್ಧಂಬರ್ಧ ಆಗುತ್ತೆ, ಬಟ್ ಶತ್ರು ನಾಶ ಆಗ್ತಾರೆ ಸದ್ಯ. ಅದೊಂದಾದರೂ ಒಳ್ಳೇದಾಗ್ತಾ ಇದೆಯಲ್ಲಪ್ಪ ದೇವರೇ, ಓಕೆ ಒಳ್ಳೇದಾಯಿತು. 50-50 ನಿಮಗೆ. ಸೊ ಬೇರೆ ಎಲ್ಲ ರೀತಿಯಲ್ಲೂ ಏನು ಅಂಥ ತೊಂದರೆ ಅಂತಿಲ್ಲ. ಏನು ಕೆಲಸ ಮಾಡೋಕ್ಕೋದ್ರೂ ಅರ್ಧಂಬರ್ಧ ಆಗುತ್ತೆ, ಕಟ್ಟಾಗುತ್ತೆ ಅಂತ ಅನ್ನೋಂಥದ್ದು. ಸೊ ಅದರಿಂದ 50-50 ಅಂತ ನಿಮ್ಗೆ ಹೇಳ್ತೀನಿ. ಕೊನೆಯದಾಗಿ ಮೀನರಾಶಿ. ಸಂತಾನ ಲಾಭ. ಕೆಲಸ ಏನಾದರೂ ಮಾಡೋಕ್ಕೆ ಹೋಗ್ತೀರಂದ್ರೆ ನಿಧಾನ ಆಗುತ್ತೆ, ಆದರೆ ಕೆಲಸ ಖಂಡಿತವಾಗ್ಲೂ ಕಂಪ್ಲೀಟ್ ಆಗುತ್ತೆ. ಸಂತಾನ ಲಾಭ ಅಂತಂದರೆ ಸಂತಾನ ಏನಾದರೂ ಇವಾಗ ಟ್ರೈ ಮಾಡ್ತಿರ್ತೀರಾ, IVF ಟ್ರೀಟ್ಮೆಂಟ್ಸ್ ಇರ್ಬೋದು, ಆ ರೀತಿ ಏನಾದರೂ ನೋಡ್ತಿರ್ತೀರಾ, ಅಥವಾ ಮಗು ಮಾಡ್ಕೊಳ್ಳೋಕೆ ಏನಾದರೂ ಯೋಚನೆ ಮಾಡ್ತಿರ್ತೀರಾ, ನಿಮ್ಮ ಮಕ್ಕಳಿಂದ ನಿಮ್ಗೆ ಏನಾದರೂ ಒಳ್ಳೇದಾಗುತ್ತಾ ಅಂತ ನೋಡೋದಾದರೆ ಈ ಟೈಮ್ 2026 ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದಿದ್ರು ಕೆಲಸನೇ ಸಿಗ್ತಾ ಇಲ್ಲ, ಅಬ್ರಾಡಲ್ಲಿ ಟ್ರೈ ಮಾಡ್ತಾ ಇದ್ದಾರೆ, ವೀಸಾ ಸಿಗ್ತಾ ಇಲ್ಲ, ಅದು ಇದು ಅಂತ ಕಂಪ್ಲೇಂಟ್ಸ್ಗಳು ಹೇಳೋವಂಥವ್ರು, ಅಥವಾ ಇಲ್ಲೇ ಇದ್ದಾರೆ ಕೆಲಸ ಸಿಗ್ತಿಲ್ಲ ಅಂತ ಹೇಳೋವಂಥವ್ರು, ಮಕ್ಕಳಿಂದ ನಿಮ್ಗೆ ಏನಾದರೂ ಒಂದು ಒಳ್ಳೆಯದು ಖುಷಿ ಸಿಗೋವಂಥದ್ದು ಈ ರೀತಿ ಏನಾದರೂ ಆಗುತ್ತೆ. ಸೊ ಅದರಿಂದ ಮೀನರಾಶಿಯವ್ರಿಗೂ ಏನಂತಂದರೆ ಟೈಮ್ ತುಂಬ ಚೆನ್ನಾಗಿದೆ. ಅದರಿಂದ 50-50 ಅಲ್ಲ, ಬ್ಯಾಡು ಅಲ್ಲ, ಗುಡ್ಡು ಅಲ್ಲ. ಸೊ ಒಳ್ಳೆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಒಂದು ಲೈನ್, ಒಂದು ಏನು ಹೇಳ್ತೀವಿ, ಒಂದು ಲೈನ್ ಹಂಗೆ ಹೋಗುತ್ತೆ, ಒಂದು ಹಿಂಗೆ ಏರೋದು ಇಲ್ಲ, ಹಿಂಗೆ ಕೆಳಗಡೆನೂ ಬರೋದಿಲ್ಲ. ಸೊ ಅದರಿಂದ ಮೀನರಾಶಿಯವ್ರ ಟೈಮ್ ಕೂಡ ಓಕೆ ಅಂತ ಹೇಳ್ಬೋದು. ಸೊ ಅದರಿಂದ ಯಾವ ರಾಶಿಗೆ 2026 ಯಾವ ಥರ ಇರುತ್ತೆ ಅಂತ ಹೇಳಿದ್ದೀನಿ. ಇನ್ನು ನೀವು ರಾಶಿಗಳೆಲ್ಲ ಹೇಳ್ಬಿಟ್ರಿ ಮೇಡಮ್, ನಮ್ಮ ಡೇಟ್ಗಳು ಹೇಳಿ, ಯಾವ ಡೇಟ್ಗಳಿಗೆ ಅಂದರೆ ತಿರ್ಗಾ ಇನ್ನೊಂದು ವಿಡಿಯೋ ನಾನು ಮಾಡೋದಕ್ಕಾಗೋದಿಲ್ಲ. ಸೊ ಇದರಲ್ಲೇ ಹೇಳ್ಬಿಡ್ತೀನಿ ನಿಮಗೆ. 2026 ಯಾವ ಡೇಟಿಗೆ ಚೆನ್ನಾಗಿದೆ ಅಂದರೆ 1, 10, 19, 28 ತುಂಬ ಚೆನ್ನಾಗಿದೆ. ಅದೇ ರೀತಿಯಲ್ಲಿ 5, 14, 23 ತುಂಬ ಚೆನ್ನಾಗಿದೆ. 6, 15, 24 ತುಂಬ ಚೆನ್ನಾಗಿರುವಂಥದ್ದು. ಇನ್ನು 9, 18, 27 ಈ 3 ಡೇಟ್ಗಳೇನಿದೆ, 1, 5, 6, 9 ಸೂಪರ್ ಡೇಟ್ಗಳು, ಎಕ್ಸಲೆಂಟ್ ಟೈಮು, ಎಕ್ಸಲೆಂಟ್ ಈ ಡೇಟ್ಗಳಿಗೆ ತುಂಬ ಚೆನ್ನಾಗಿದೆ ಅಂತ ಅನ್ನೋವಂಥದ್ದು. ಇನ್ನು 3, 4, 8 3, 12, 21, 30, 4, 13, 22, 31, ಅದೇ ರೀತಿಯಲ್ಲಿ 8, 17, 26 50-50 ಏನು ಮಾಡೋಕ್ಕೋದ್ರೂ 50-50 ಆಗುವಂಥದ್ದು. ಬ್ಯಾಡ್ ಯಾರಿಗಪ್ಪ ಅಂದರೆ 2ನೇ ತಾರೀಕು 7ನೇ ತಾರೀಕಿಗೆ ಬ್ಯಾಡ್, ಅಷ್ಟೊಂದು ಚೆನ್ನಾಗಿಲ್ಲ ಈ ಒಂದು 2026. 2, 11, 20, 29, ಇನ್ನು 7, 16, 25. ಸೊ ನಾನೀಗ 2ನೇ ತಾರೀಕಲ್ಲಿ ಹುಟ್ಬಿಟ್ಟಿದ್ದೀನಿ ಮೇಡಮ್, ಬಟ್ ನನ್ನ ರಾಶಿ ಬಂದ್ಬಿಟ್ಟು ಮೇಷರಾಶಿ. ಹೆಂಗೆ ನಾನು ನೋಡ್ಕೋಬೇಕು ಅಂತಂದರೆ, ನಾನು ಮೇಷರಾಶಿ ಇಲ್ಲಿ ಗುಡ್ ಅಂತ ಹೇಳಿರ್ತೀನಿ, ಅಲ್ಲಿ 2 ಬ್ಯಾಡ್ ಅಂತ ಹೇಳಿರ್ತೀನಿ. ಅಂದರೆ ಇಲ್ಲಿ ಇದು ಚೆನ್ನಾಗಿ ನೀನು ನಡೀತಿರುತ್ತೆ, ಅದು ಚೆನ್ನಾಗಿ ನಡೀತಿಲ್ಲ ಅಂತ ಬಂದಾಗ 50-50 ಅಂತ ಹೇಳೋವಂಥದ್ದು. ಅದೇ ರೀತಿ ನಾನು 1ನೇ ತಾರೀಕು ಹುಟ್ಬಿಟ್ಟಿದ್ದೀನಿ ಮೇಡಮ್, ನನ್ನದು ಕನ್ಯಾ ರಾಶಿ. ಅದೃಷ್ಟ ತುಂಬ ಚೆನ್ನಾಗಿದೆ ಅಂದರೆ 2 ಚೆನ್ನಾಗಿದೆ, ಬಂಪರ್ ಪೀರಿಯಡ್ ಗುಡ್, ಈ ಥರ ನೋಡ್ಕೋಬೇಕು ನೀವು. ಕೆಲವ್ರಿಗೆ ಅದು ಅರ್ಥನೇ ಆಗೋದಿಲ್ಲ. ನನಗೆ ಅಷ್ಟೊಂದು ಕಮೆಂಟ್ಸ್ಗಳು ಕಳಿಸ್ತಾನೆ ಇರ್ತೀರಾ, ಕೇಳ್ತಾನೆ ಇರ್ತೀರಾ ಪ್ರಶ್ನೆ ಮೇಲೆ ಪ್ರಶ್ನೆ, ಯಾವ ಥರ ನಾವು ನೋಡ್ಕೋಬೇಕು. ನಾನು ಮೇಷರಾಶಿ ಹುಟ್ಟಿದ್ದೀನಿ, ಈ ಡೇಟಲ್ಲಿ ಹುಟ್ಟಿದ್ದೀನಿ, ನೀವು ಅದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂದ್ರಿ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂದರೆ ಹೆಂಗೆ ನೋಡ್ಕೋಬೇಕು ಅಂದಾಗ ಹಿಂಗೆ ನೋಡ್ಕೋಬೇಕು ನೀವು. ಸೊ ಅದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಅಂದಾಗ 50-50. 2 ಚೆನ್ನಾಗಿದೆ ಅಂದರೆ ಎಕ್ಸಲೆಂಟ್ ಟೈಮು, ತುಂಬ ಗುಡ್ ಪೀರಿಯಡ್ ಅಂತ. 2 ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಬ್ಯಾಡ್, ನಾವು ಎಚ್ಚರಿಕೆಯಾಗಿರ್ಬೇಕು. ಹಂಗಂತ ಏನೋ ಎದುರಿಸೋವಂಥದ್ದು ಅಥವಾ ಭಯ ಬೀಳೋವಂಥದ್ದು ಖಂಡಿತವಾಗ್ಲೂ ಇಲ್ಲ. ಸೊ ಈ ರೀತಿಯಲ್ಲಿ ನಿಮ್ಮ ಒಂದು ಏನು ಡೇಟ್ ಇರ್ಬೋದು, ರಾಶಿ ಇರ್ಬೋದು, ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು 2026 ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ನಾನು ಏನೇ ಹೇಳಿದ್ರು ಕೂಡ ಅದೆಲ್ಲ ನೀವು ಚೆಕ್ ಮಾಡಿರ್ತೀರ ಅಂತ ಗೊತ್ತಿದೆ ನನಗೆ. ಪ್ರತಿಯೊಂದು ಹೇಳಿದ್ದೆಲ್ಲ 100%ಗೆ 99.9% ನಡೆದಿರೋವಂಥದ್ದೇ ಇರೋವಂಥದ್ದು. ಸೊ ಆ ಪ್ರಿಡಿಕ್ಷನ್ಸ್ ಎಲ್ಲ ನೀವು ಹೋಗಿ ನೋಡಿ, ಹೋದ ವರ್ಷ ಏನು ಹೇಳಿದೆ, ಅದ್ರ ಹಿಂದಿನ ವರ್ಷ ಏನು ಹೇಳಿದೆ, ಏನೆಲ್ಲ ನಡೀತು ಅಂತ ನೋಡಿದಾಗ ಈ ವರ್ಷ ಏನು ಹೇಳಿದ್ದೀನಿ ಅದು ಕೂಡ ಖಂಡಿತವಾಗ್ಲೂ ನಡೆಯುವಂಥದ್ದಾಗುತ್ತೆ. ಸೊ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇದ್ದೇ ಇರುತ್ತೆ. ಸೊ ನಾವು ಅಟ್ಲೀಸ್ಟು ಇನ್ನು ಮುಂದೆ ಆದ್ರೂ ಯಾರಿಗೂ ಕೆಡುಕು ಬಯಸದೆ, ಅಟ್ಲೀಸ್ಟು ಯಾರಿಗಾದ್ರೂ ಒಳ್ಳೇದು ಮಾಡೋಕ್ಕಾಗಲ್ವಾ, ಬೇಡ ಕೆಡುಕಂತೂ ಮಾಡಬೇಡಿ, ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತೀನಿ. ನಿಮ್ಮ ಕರ್ಮ ಖಂಡಿತವಾಗ್ಲೂ ಯಾರನ್ನೂ ಬಿಡೋದಿಲ್ಲ. ಸೊ 8 ಕೂಡ ಫಾಲೋ ಆಗ್ತಾ ಇರೋದ್ರಿಂದ ಈ ವರ್ಷ 2026 ಅಂತ ಬರೀರಿ, 26 ಅಂತ ಬರೆಯೋಕೆ ಹೋಗ್ಬಿಡಿ, ಕೆಲಸ ಆಗಲ್ಲ ಅಂತ ಹೇಳ್ತೀನಿ. ಸೊ ಆದಷ್ಟು ಸತ್ಕಾರ್ಯಗಳನ್ನ ಮಾಡಿ ಅಂತ ಹೇಳ್ತೀನಿ. ಯಾರಿಗೂ ಕೆಡುಕು ಬೇಡ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಸಾಧ್ಯವಾದಷ್ಟು ನಮಗೇನು ಬೇಕು ಅಷ್ಟು ಮಾತ್ರ ನಾವು ನೋಡೋಣ. ಅಕ್ಕಪಕ್ಕ ನೋಡಿ ಬೇರೆಯವ್ರದ್ದು ತಲೆ ಕೆಡಿಸ್ಕೊಂಡು ಅವ್ರಿಗೇನೋ ಮಾಡೋಕ್ಕೋಗಿ ಸಿಕ್ಕಾಕೊಂಡು ಒದ್ದಾಡಿ ಕೆಳಗಡೆ ಬೀಳೋವಂಥದ್ದು ಬೇಡ, ಯಾರೂ ಕೈ ಹಿಡಿಯೋದಿಲ್ಲ. ಸೊ 2026 ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ, ಒಳ್ಳೇದಾಗಲಿ ಅಂತಲೂ ಕೂಡ ಹೇಳ್ತೀನಿ. ಸೊ ಮತ್ತಷ್ಟು ವಿಷಯದೊಂದಿಗೆ, ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.